Hello, Sanket. We meet again. Yeah, Yeah. after some time. ಹ್ಮ್ ಮತ್ತ ಏನೈತಿ ಇವತ್ತಿನ ಹೆಂಗ ಟಾಪಿಕ್? ಆರಾಮಲ್ಲ? ಆರಾಮದೇ ನೋಡ್ರಿ. ಏನೈತಿ ಇವತ್ತಿನ ಟಾಪಿಕ್? ಮತ್ತ ಇವತ್ತಿಂದು ಆಕ್ಚುಲಿ ನಾವು ಭಾಳ ಇತ್ತು ಟಾಪಿಕ್ಸ್, ಬಟ್ ವಿ ಫಿಗರ್ಡ್ ಔಟ್ ಲೈಕ್ ಎಲ್ಲ ಫಿಲ್ಟರ್ ಮಾಡಾದ್ಮೇಲೆ ಟು ಟಾಕ್ ಆನ್ ಪರ್ಸನಾಲಿಟಿ. ಪರ್ಸನಾಲಿಟಿ ಲೈಕ್ ಲೆಟ್ ಟೈಪ್ಸ್. ಇಟ್ ಬಿ ಬೋತ್ ಲೈಕ್ ಇಂಟರಾಕ್ಷನ್ ಟೈಪ್ ಇರಲಿ, ಮತ್ತು ಇವನ್ ಆಡಿಯನ್ಸ್ ಕ್ಯಾನ್ ಗೆಟ್ ಎಂಗೇಜ್ಡ್ ಅಂಡ್ ಶೇರ್ ದೇರ್ ಒಪಿನಿಯನ್ ಅಂತ ಹೇಳಿ. ಸೊ ಓಕೆ. ವಿಲ್ ಬಿ ಗೋಯಿಂಗ್ ಟು ಟಾಕ್ ಅಬೌಟ್ ಲೈಕ್ ಪರ್ಸನಾಲಿಟಿ ಡಿಫ್ರೆಂಟ್ ಲೈಕ್ ಟೆಸ್ಟ್ ಒಂದೆರಡು ಮೇನ್ ಏನ್ ಲೈಕ್ ಆರ್ ದೇರ್ ಎನಿ ಪರ್ಸನಾಲಿಟಿ ಟೆಸ್ಟ್ ವಿಲ್ ಲೈಕ್ ಓನ್ಲಿ ಟೆಲ್ ಆರ್ ಒಪಿನಿಯನ್ಸ್ ಅಂಡ್ ಲೆಟ್ ಸಿ ಅಂಡ್ ಡೇಟಾ ಪುಲ್ ಮಾಡಕತ್ತೀನಿ ಯಾವಾಗ ಅಂದ್ರೆ ಏನ್ರ ಬೇಕಂದ್ರೆ ಲೈಕ್ ಇಫ್ ಇಟ್ಸ್ ಎ ನಂಬರ್ಸ್ ಅಂಡ್ ಆಲ್. ಸೊ ದಿಸ್ ಇಸ್ ಐ ಥಿಂಕ್ ಆರ್ ಥರ್ಡ್ ಪಾಡ್ಕಾಸ್ಟ್. ಥರ್ಡ್ ಎಪಿಸೋಡ್ ಆಫ್ ಔಟ್ಲೈರ್ಸ್ ಪಾಡ್ಕಾಸ್ಟ್. ಎಸ್ ಔಟ್ಲೈರ್ಸ್. ಯಾ. ಸ್ಟಾರ್ಟ್ ಮಾಡ. ವಾಟ್ ಯು ಯಾ. ವಾಂಟ್ ಟಾಕ್ ಸೊ ಅಬೌಟ್? ಲೈಕ್ ಫಸ್ಟ್ ಅಂದ್ರೆ ಪರ್ಸನಾಲಿಟಿ ಲೈಕ್ ವಾಟ್ ಡಿಫೈನ್ಸ್ ಪರ್ಸನಾಲಿಟಿ ಇದರೆಲ್ಲ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ, ದೆನ್ ವಿ ವಿಲ್ ಸ್ಟಾರ್ಟ್. ಒನ್ ವಿಲ್ ಕನ್ಫ್ಯೂಷನ್ ಕಂಟಿನ್ಯೂ. ಭಾಳ ಮಂದಿ ನಮ್ಮ ಕನ್ನಡ ಸರ್ಕಲ್ ಒಳಗ ಅಥವಾ ಇನ್ ಜನರಲ್ ಎನಿ ಸರ್ಕಲ್ ಒಳಗ ಪರ್ಸನಾಲಿಟಿ ಅಂಡ್ ಫಿಸಿಕ್ ಕನ್ಫ್ಯೂಸ್ ಮಾಡ್ಕೊಂತಾರೆ. ಪರ್ಸನಾಲಿಟಿ ಅಂದ್ರೆ ನಾ ದಾಡ್ಸಿ ಇದೀನಿ, ನಾ ಸ್ಟ್ರಾಂಗ್ ಇದೀನಿ ಅಂತ ಕನ್ಫ್ಯೂಸ್ ಮಾಡ್ತಾರೆ. ಫಿಸಿಕ್ ಬೇರೆ, ಪರ್ಸನಾಲಿಟಿ ಬೇರೆ. Yeah, that is totally different. ಹ್ಮ್ It's like the personality, like what personality defines ಅಂದ್ರೆ like how a person thinks, ಹ್ಮ್ feels, behaves, like over ಹ್ಮ್ time. ಈಗ ಒಂದೇ ಟೈಮ್ನಾಗ ಹೆಂಗ್ ಮಾತಾಡಕ್ತಾನ that doesn't define ಜನರಲಿ it. And ಜನರಲಿ ಹೆಂಗ್ ಬಿಹೇವ್ ಮಾಡ್ತಾನೆ? in general, yes, in different situations, maybe in when he's happy, when he's sad, like anger, whatever it is. ಹ್ಮ್ And ಇವೆಲ್ಲ like they are influenced by some factors, ಹ್ಮ್ whatever personality ಇದು like the person thinks and all. So basically it depends on mainly genetics ಹ್ಮ್ and brain functions ಹ್ಮ್ and environment. Like environment ಅಂದ್ರೆ family, culture, friendships and all. ಅದೇ Learning ನೇಚರ್ habits, ಅಂಡ್ learning ನೇಚರ್ and ಅಂಡ್ habits. ನರ್ಚರ್. ನೇಚರ್ ಅಂಡ್ ನರ್ಚರ್. ಹಾ, ಹಾ, yes, to include that and life experiences no include ಆಗ್ತಾವ. Like ಹ್ಮ್ it also have influences of person's personality. Like ಏನಾದ್ರು trauma ಆಗ್ಲಿ, like if he succeeds in very young age, ಹ್ಮ್ or if he has a loss, maybe in physical loss or some emotional. So ಇವೆಲ್ಲ they are influenced. In short ನಾ ಏನ್ ಹೇಳ್ಬೇಕಂದ್ರೆ like it's a combination of your temperament, thoughts, actions, emotions, motivation, values and everything behavior. So and it is shaped by your both like biology along with life experiences. We can't separate it as like biology ಒಂದೇ ಡಿಫೈನ್ ಮಾಡ್ತೈತಿ, life experiences ಒಂದೇ ಡಿಫೈನ್. In short it is a combination of that. ಯಾರು ನಿಮ್ಗೆ ಲೈಕ್ ಹೀರೋಸ್ ತೊಗೊಂಡ್ರ ಆಬ್ವಿಯಸ್ಲಿ ಆಕ್ಟಿಂಗ್ ಫೀಲ್ಡ್ ಅಂದ್ರೆ ಕ್ರಿಯೇಟಿವ್ ಫೀಲ್ಡ್ ಒಳಗೆ ಎಕ್ಸ್ಟ್ರೋವರ್ಟ್ ಇರ್ತಿ ಅಂತ ಅನಿಸ್ತೈತಿ. ಬಟ್ ಹೌದು. ಕ್ಯಾನ್ ಯು ಗಿವ್ ಎನಿ ಎಕ್ಸಾಂಪಲ್ಸ್ ಆಫ್ ಸೆಲೆಬ್ರಿಟೀಸ್ ಹೂ ಯು ಥಿಂಕ್ ಅದರ ಎಲ್ಲ ಸೆಕೆಂಡರಿ ಯು ಥಿಂಕ್ ಆರ್ ಇಂಟ್ರೋವರ್ಟ್? ಅಂತೂ ಕ್ಲಿಯರ್ ಐತಿ ನೋಡ. ಇವ ಕಿಲಿಯನ್ ಮರ್ಫಿ ಗೊತ್ತಲ್ಲ, ಪಿಕಿ ಬ್ಲೈಂಡರ್ಸ್ ಆಕ್ಟರ್. ಅವ ಇಂಟರ್ವ್ಯೂ ಒಳಗೆ ಫುಲ್ ಹಾ, ಇಂಟರ್ವ್ಯೂ ಒಳಗೆ ಫುಲ್ ಇದು ಇರ್ತಾನ, ನಾನ್ ಶಲಾಂಟ್, ಒಟ್ಟ ರಿಯಾಕ್ಷನ್ ಮಾಡಲ್ಲ, ಹಾ, ಹಾ, ಹಿಂಗ್ ಕೂತ್ ಬಿಡ್ತಾನ. ಹಾ. ಹ್ಮ್. ಸೊ ಭಾಳ ಮಿಸ್ಕನ್ಸೆಪ್ಷನ್ಸ್ ಅದಾವ ಇಂಟ್ರೋವರ್ಟ್ಸ್ ಬಗ್ಗೆ. ಸೊ ಫಸ್ಟ್ ಕ್ಯಾನ್ ವಿ ಲೆಟ್ಸ್ ಗೋ, ಐ ಮೀನ್ ಲೆಟ್ಸ್ ಗೋ ಥ್ರೂ ಡೆಫಿನೇಷನ್ಸ್ ಆಫ್ ಇಂಟ್ರೋವರ್ಟ್ಸ್ ಅಂಡ್ ಎಕ್ಸ್ಟ್ರೋವರ್ಟ್, ವೀಕ್ ಡೆಫಿನೇಷನ್ಸ್. Yes. ಹ್ಮ್. See, vaguely speaking, extroverts are people who thrive in social environments. They energize when they meet. They get energized when they meet people. I think novelty ಜಾಸ್ತಿ ಇದು ಮಾಡ್ತಾರೆ ಅನ್ಬೋದು, ಪರ್ಸ್ಯೂ ಮಾಡ್ತಾರೆ ನಾವೆಲ್ಟಿ ಅಂತ ಅನ್ಬೋದು. ಓಕೆ, ಹ್ಮ್. ಐ got two few differences, introverts and extrovert. ಒಂದ್ ಅಂತ ಹೇಳಿನಿ. Introvert, they love spending time alone. ಹ್ಮ್. Extrovert obviously recharges by being with people, prefer smaller groups. ಹೌದು. Introverts prefer smaller groups. You're obviously other opposite, enjoys larger groups. Things before speaking. Wow, I think it's an important thing to mention. Things before speaking, Yes. often thinks out loud, ಹ್ಮ್. enjoys deep conversation. I think ನಿನಗೆ ಅನ್ಸುತ್ತೇನ there is something missing here ಅಂತೇಳಿ. ಅಂದ್ರೆ there are people who identify with both these columns. Ambivert. ಲೈಕ್ ಒಂದೊಬ್ಬೊಬ್ರು ಅಂತಾರಲ್ಲ ಲೈಕ್ ಸೆಲೆಕ್ಟಿವ್ಲಿ ಇಂಟ್ರೋವರ್ಟ್, ಇಲ್ಲ Ambivert ಅದು. ಬಿಕಮ್ ಕಂಫರ್ಟೇಬಲ್ ಆತರ. ಹ್ಮ್ ಲೈಕ್ ವಿ ಸೊ ಕಾಂಟ್ ಅಂದ್ರೆ ಸಪರೇಟ್. ಸಮಟೈಮ್ಸ್ ಲೈಕ್ ಪೀಪಲ್ ಚೇಂಜ್ ಅಂತ ಅನಿಸುತ್ತೆ ಲೈಕ್ ಅದೇ ದಟ್ಸ್ ವಾಟ್. ಡಿಪೆಂಡಿಂಗ್ ಆನ್ ಕಾಂಟೆಕ್ಸ್ಟ್ ಅದಕ್ಕೆ ಇನ್ನೊಂದು ಕ್ಯಾಟಗರಿ ಬಂದೈತಿ. ಆಂಬಿವರ್ಟ್ ಅಂದ್ರೆ ಪೀಪಲ್ ಹೂ ಹ್ಯಾವ್ ಪ್ರಾಬ್ಲಮ್ ಹಾ. ಐಡೆಂಟಿಫೈಂಗ್ ಆಂಬಿವರ್ಟ್. ನಾನಂತೂ ಪರ್ಸನಲಿ ನನಗೆ ಆಂಬಿವರ್ಷನ್ ಅನ್ಸೈತಿ. ಇನ್ಫ್ಯಾಕ್ಟ್ ನಾ ಟೆಸ್ಟ್ ತಗೊಂಡಿನಿ, ಆ ಟೆಸ್ಟ್ ಒಳಗೆ ನಂಗೆ 49% ಇಂಟ್ರೋವರ್ಜನ್ ಬಂದಿತ್ತು, 51 ಎಕ್ಸ್ಟ್ರೋವರ್ಜನ್ ಬಂದಿತ್ತು. ಸೊ ಆಲ್ಮೋಸ್ಟ್ ಆಲ್ಮೋಸ್ಟ್ ಬಾರ್ಡರ್ ಲೈನ್. ಬಾರ್ಡರ್ ಲೈನ್ ಅಂದ್ರೆ ಆಂಬಿವರ್ಟ್. ಯಾ. ಹ್ಮ್ ಅಂಡ್ ಇಂಟ್ರೋವರ್ಟ್ಸ್ಗೆ ಬಹಳ ಸೋಷಿಯಲ್ ಕನೆಕ್ಷನ್ ಡ್ರೈನಿಂಗ್ ಅನಿಸ್ತೈತಿ ಅವ್ರಿಗೆ. ಡ್ರೈನಿಂಗ್ ಅನಿಸ್ತೈತಿ. ಕಾಮನ್ ಮಿತ್ಸ್ ಮಾತಾಡ್ತೀನಿ. ಇಂಟ್ರೋವರ್ಟ್ ಶಾಯ್ ಇರ್ತಾರ ಅಂತೇಳಿ ದೇರ್ ಇಸ್ ನಥಿಂಗ್. ದಟ್ ಇಸ್. ಅದೇನು ಶಾಯ್ ಇರ್ಬೇಕಂತೇನಿಲ್ಲ. ಯು ಕ್ಯಾನ್ ಬಿ ಔಟ್ ಗೋಯಿಂಗ್ ಅಂಡ್ ಸ್ಟಿಲ್ ನೀಡ್ ಸಾಲಿಟ್ಯೂಡ್ ಟು ರಿಚಾರ್ಜ್. ಎಕ್ಸ್ಟ್ರೋವರ್ಟ್ ಲೌಡ್ ಇರ್ತಾರೆ, ಅದೇನು ಎಕ್ಸಾಂಪಲ್ ಕೊಟ್ಟಲ್ಲ, ರಣವೀರ್ ಸಿಂಗ್. ಹಿ ಮೇ ನಾಟ್ ಬಿ ಎಕ್ಸ್ಟ್ರೋವರ್ಟ್. ಶೈನೆಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪರ್ಸನಾಲಿಟಿ ಟೈಪ್. ಯಾ.
ಸೊ ನಾ ಈಗ ಜಸ್ಟ್ ಅಂದೆ ಅಲ್ಲ, ನಾ ಯಾವ ವೆಬ್ಸೈಟ್ ಒಳಗೆ ಚೆಕ್ ಮಾಡೀನಿ ಅಂದ್ರೆ ಪೀಪಲ್ ಕ್ಯಾನ್ ಆಲ್ಸೋ ಹಾ ಗೋ ಅಂಡ್ ಇಟ್ಸ್ ಅ ಫ್ರೀ ವೆಬ್ಸೈಟ್, ನೀ ಡಿಸ್ಕ್ರಿಪ್ಷನ್ ಹಾಕ್ಬಿಡೋದು 16 ಪರ್ಸನಾಲಿಟಿ. Yeah, I'll be putting. 16 ಯಾಕಂದ್ರ 4 ಪಿಲ್ಲರ್ಸ್ ಅದಾವ ಈ ಪರ್ಸನಾಲಿಟಿ ಟೈಪ್ ಒಳಗೆ. 4 ಹ್ಮ್ ಪಿಲ್ಲರ್ಸ್ 4x4 16 ಪರ್ಸನಾಲಿಟಿ ಯಾಕಂದ್ರೆ 4x4. ಹ್ಮ್ ಎಕ್ಸಾಂಪಲ್ ಈಗ ನಂದು ತಗೋಬೇಕಂದ್ರೆ ಐ ಆಮ್ ಎನ್ ಟಿ ಪಿ. ಎನ್ ಟಿ ಪಿ ಅಂದ್ರೆ ಎಕ್ಸ್ಟ್ರೋವರ್ಟೆಡ್ ಅಂಡ್ ನಂದು ಇದು ಐ ಆಮ್ ಮೋರ್ ಆಫ್ ಇಂಟ್ಯೂಷನ್ ಗೈ ದೆನ್ ಸೆನ್ಸಿಂಗ್. P Okay. for thinking, so I rely on thinking then feeling. ಹ್ಮ್ And obviously last one P, ಹ್ಮ್ ಹ್ಮ್ perceiving ಅದನ್ನ rather than organized and judging. So ಜೆ 16 ಕಾಂಬಿನೇಷನ್ ಇರ್ತಾವ, 16 ನೇಮ್ ಮಾಡಕ್ ಹೋಗಲ್ಲ, ಬಟ್ ಜನರಲ್ ಒಂದು ಆರ್ಕಿಟೆಕ್ಟ್ ಹೇಳ್ತೀನಿ. ಹ್ಮ್ ಅನಲಿಸ್ಟ್, ಡಿಪ್ಲೊಮ್ಯಾಟ್ಸ್, ಸೆಂಟಿನೆಲ್ಸ್, ಎಕ್ಸ್ಪ್ಲೋರರ್ಸ್. ಹ್ಮ್ ಅನಲಿಸ್ಟ್ ಒಳಗೆ ಐ ಎನ್ ಟಿ ಜೆ, ಐ ಎನ್ ಟಿ ಪಿ, ಎನ್ ಟಿ ಜೆ, ಎನ್ ಟಿ ಪಿ ಬರ್ತಾರ. ಡಿಪ್ಲೊಮ್ಯಾಟ್ಸ್ ಒಳಗೆ ಐ ಎನ್ ಎಫ್ ಜೆ, ಐ ಎನ್ ಎಫ್ ಪಿ, ಹಿಂಗ. ಸೆಂಟಿನೆಲ್ಸ್ ಒಳಗೆ ಹಿಂಗ ಬರ್ತಾರ. ಇವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀನಿ ಏನೇನಂತೇಳಿ. ಫಸ್ಟ್ ಅಂತ ಡಿಫೈನ್ ಮಾಡಿವಿ. ಎನರ್ಜಿ ಒಳಗೆ ಯಾವ ಟೈಪ್ ಬರ್ತೈತಿ, ಎಕ್ಸ್ಟ್ರೋವರ್ಜನ್ ಆರ್ ಇಂಟ್ರೋವರ್ಜನ್. ಇನ್ಫಾರ್ಮೇಶನ್ ಸೆನ್ಸಿಂಗ್, ಇಂಟ್ಯೂಷನ್, ನಂದು ಇನ್ಫಾರ್ಮೇಶನ್ ನಾ ಇಂಟ್ಯೂಟಿವ್ ಇದೀನಿ. ಡಿಸಿಷನ್ಸ್ ಥಿಂಕಿಂಗ್ಲೇ ಮಾಡ್ತಾರೋ ಫೀಲಿಂಗ್ಲೇ ಮಾಡ್ತಾರೋ. ಮೋಸ್ಟ್ ಆಫ್ ಅವರ್ ಹಾ ಡಿಸಿಷನ್ಸ್ ಆರ್ ಡ್ರಿವನ್ ಬೈ ಫೀಲಿಂಗ್ಸ್. ಅಲ್ಲ, ಭಾಳ ಪೀಪಲ್ ಫೀಲಿಂಗ್ಸ್ಲೇನೆ ಇದು ಮಾಡ್ತಾರೆ. ಹ್ಮ್ ಲೈಫ್ ಸ್ಟೈಲ್ ಅದೇನಲ್ಲ, ಜಜಿಂಗ್ ಅಂಡ್ ಪರ್ಸೀವಿಂಗ್. ಎಕ್ಸಾಂಪಲ್, ನಾ ಪರ್ಸೀವಿಂಗ್ ಅದೀನಿ. ಐ ಲೈಕ್ ಟಾಕಿಂಗ್ ಅಬೌಟ್ ಐಡಿಯಾಸ್ ದೆನ್ ಕಂಪ್ಲೀಟಿಂಗ್ ದೋಸ್ ಐಡಿಯಾಸ್. ನನಗೆ ಹೊಸ ಐಡಿಯಾಸ್ ಭಾಳ ಹ್ಮ್ ಬರ್ತಾವೆ. ಬ್ರೈನ್ ಸ್ಟಾಮಿಂಗ್ ಅಂತಾರಲ್ಲ, ಅದು ಐ ಪಿ ಡಿಂಟ್ ಅನ್ಬೋದು. ಟೆಸ್ಟ್ ಬಟ್ ಐ ನ್ಯೂ ಅಬೌಟ್ ದಿಸ್, ಯಾಕಂದ್ರೆ ನೀವು ಒಂದ್ಸಲ ಹೇಳಿದ್ದಿ ನನಗೆ, ಹ್ಮ್ ಬಟ್ ಐ ಡಿಂಟ್ ಲೈಕ್ ಗಿವ್ ಅಪ್ ಅಂದ್ರೆ ಪರ್ಸನಲಿ ಐ ಡಿಂಟ್ ಗಿವ್ ದಟ್ ಟೆಸ್ಟ್, ಬಟ್ ಐ ನೋ ಅಬೌಟ್ ದಿಸ್. ನನ್ನ ಪರ್ಸನಾಲಿಟಿ ಏನ್ ಟಿಪಿ ಅಂದಿಲ್ಲ. ಸೊ ನಾನು ಎಕ್ಸಾಂಪಲ್ ಹ್ಮ್ ಕೊಡ್ಬೇಕು ಅಂದ್ರೆ, ಹ್ಯಾರಿ ಪಾಟರ್ ಎಲ್ಲರೂ ನೋಡಿರ್ತಾರೆ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಹ್ಯಾರಿ ಪಾಟರ್ ನೀನು ಓಕೆ. ನೋಡಿ, ನಾನು ನೋಡಿನಿ. ಸೊ ಅದ್ರೊಳಗೆ ಹ್ಮ್ ಹರ್ಮೈನಿ ಗ್ರೇಂಜರ್, ಶಿ ವಾಸ್ ಅನ್ ಎನ್ ಟಿ ಪಿ. ಹ್ಮ್ ವಿ ಹ್ಮ್ ಹ್ಯಾವ್ ಅ ನಿಕ್ ನೇಮ್, ನಮ್ಗೆ ಡಿಬೇಟರ್ ಅಂತೂ ಕರೀತಾರೆ, ಬಿಕಾಸ್ ವಿ ಲವ್ ಟೆಸ್ಟಿಂಗ್ ಐಡಿಯಾಸ್, ವಿ ಲವ್ ಡಿಬೇಟಿಂಗ್. ಸೊ ಹ್ಮ್ ಎವ್ರಿ ಪರ್ಸನಾಲಿಟಿ ಹ್ಯಾಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್. ಅಂಡ್ ಎಸ್ ಇದು ಇದು ಕರಿಯರ್ ಒಳಗು, ಐ ಮೀನ್ ವೇಗ್ಲಿ ಸ್ಪೀಕಿಂಗ್, ನಾಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಇಟ್ ಕ್ಯಾನ್ ಇನ್ಫ್ಲುಯೆನ್ಸ್ ಯುವರ್ ಕರಿಯರ್, ಯುವರ್ ಫ್ರೆಂಡ್ ಸರ್ಕಲ್ ಅಂಡ್ ನಿಮ್ ವೈಫ್ ಯಾವ ಎನರ್ಜಿ ಅದಕ್ಕಿಂದು ಕಂಪ್ಯಾಟಬಿಲಿಟಿ ಎಲ್ಲ ಮಾತಾಡ್ಬೋದು. to share, ಸೊ and ಯು ಕ್ಯಾನ್ ಗೋ we'll be ಅಂದ್ರೆ ಲಿಂಕ್ ಅಂತೂ ಕಳ್ಸಿರ್ತೀವಿ ನಾವು, if they want to test, and you can comment like which personality you have. ಟೆಸ್ಟ್ It's ಅಂದ್ರೆ just ಇದೇನ like ಇದ್ರ ಟೈಪ್ ಏನು ಕ್ವಶನ್ ಆನ್ಸರ್ ಏನಿರಲ್ಲ. ನಿನ್ಗೆ ಒಂದು ಕ್ವಶನ್ ಹ್ಮ್ ಕೇಳ್ತಾರ, ಹೌ ಮಚ್ ಅಂದ್ರೆ ನಿಮ್ಗೆ ಇದು ಎಷ್ಟು ರಿಲೇಟ್ ಆಗುತ್ತೆ, ನೀವು ದಿನ ಹೊರಗಡೆ ಹೋಗ್ತಾರಾ ಇಲ್ಲ ಅಂತೇಳಿ. ಸ್ಟ್ರಾಂಗ್ಲಿ ಅಗ್ರಿ, ಹ್ಮ್ ಹ್ಮ್ ಸ್ಲೈಟ್ಲಿ ಅಗ್ರಿ, ನ್ಯೂಟ್ರಲ್ ಅಂಡ್ ಡಿಸ್ಅಗ್ರಿ ಅಂತ ಇರುತ್ತೆ. ನೀವು ಕ್ಲಿಕ್ ಮಾಡಬೇಕು. ಟ್ರೈ ಟು ಅವಾಯ್ಡ್ ಕ್ಲಿಕಿಂಗ್ ಆನ್ ನ್ಯೂಟ್ರಲ್ ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ. ಹ್ಮ್ ಚೂಸ್ ಹೌದು ಮಾಡಿ. ಹೌದು ಹೌದು. ಲೈಕ್ ದೇರ್ ಆರ್ ಸಮ್ ಒಂದ್ ಇದು ಐತಿ ಕಾನ್ಸೆಪ್ಟ್ ಲೈಕ್ 5 big traits ಅಂತ ಹೇಳಿ, ಲೈಕ್ ಓಷಿಯನ್ ಕೇಳಿರ್ಬೋದು ನೀ. ಕೇಳಿ. ಓಕೆ, ಸೊ ಅಂದ್ರೆ ನಾ ಅದನ್ನ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. ಇಟ್ ಯೂಶುವಲಿ ಲೈಕ್ ಡಿಫೈನ್ಸ್ ಅಂದ್ರೆ ನಾವು ಕಾಮನ್ ಇನ್ ಜನರಲ್ ಆಗಿ ಹೇಳಕ್ ಬರಲ್ಲ, ಅದು ಇಟ್ ಓನ್ಲಿ ಅಪ್ಲೈಸ್ ಫಾರ್ ಸಮ್ ಲೈಕ್ ಫೇಮಸ್ ಪರ್ಸನಾಲಿಟೀಸ್ ಆರ್ ಸಮ್. ಎಂ ಬಿ ಟೈಪ್ ಬಹಳ ಮಂದಿಗೆ ಏನ್ ಅನ್ಸುತ್ತೆ, ಲಿಮಿಟೇಷನ್ಸ್ ಆಫ್ ಪರ್ಸನಾಲಿಟಿ ಟೆಸ್ಟ್ ಏನಂದ್ರೆ ಇದ್ರದ್ದು, ಬಹಳ ಮಂದಿಗೆ ಅವರಿಗೆ ನಾನು ಇದನ್ನು ಆಗಿರ್ಬೋದಾಗಿತ್ತು, ನಾ ಐ ಎನ್ ಟಿ ಪಿನೂ ಆಗಿರ್ಬೋದಾಗಿತ್ತು, ನಾ ಇದ್ರ ಕೂಡ ಜಾಸ್ತಿ ರಿಲೇಟ್ ಮಾಡ್ತೀನಿ, ನಾ ಇದ್ರ ಕೂಡ ಜಾಸ್ತಿ ರಿಲೇಟ್ ಮಾಡ್ತೀನಿ. ಅಂಡ್ ನೀ ಎವ್ರಿ ಟೈಮ್ ನೀ ಟೆಸ್ಟ್ ತಗೋತಿಲ್ಲ, ಅದು ನಿನ್ ರಿಸಲ್ಟ್ ಚೇಂಜ್ ಆಗೋ ಚಾನ್ಸ್ ಇರ್ತೈತಿ. ಈ ಎಕ್ಸಾಂಪಲ್, ನೀ ಇವತ್ತು ತಗೊಂಡಿಪ್ಪ, ನೀ ಒಂದು ರಿಸಲ್ಟ್ ನಿನ್ಗೆ ಎನ್ ಟಿ ಪಿ ಅಂತ ಬಂದೈತಿ, ಒಂದ್ ತಿಂಗಳಾಗಿ ನೀ ಆ ಟೆಸ್ಟ್ ತಗೊಂಡಿತ್ಕೋ, ಮತ್ತೆ ಅದು ಬೇರೆ ಬರೋ ಚಾನ್ಸ್ ಇರ್ತೈತಿ. ಅದಕ್ಕೆ ಇದನ್ನ ಸಾಲ್ವ್ ಮಾಡಕ್ ಏನ್ ಮಾಡಿದ್ರಪ್ಪ ಅಂದ್ರೆ, ಇನ್ಸ್ಟೆಡ್ ಆಫ್ ಬ್ಲಾಕ್ ಅಂಡ್ ವೈಟ್ ಒಂದು ಸ್ಪೆಕ್ಟ್ರಮ್ ತಂದ್ಬಿಟ್ರು. ಯು ಕ್ಯಾನ್ ಫಾಲ್ ಎನಿವೇರ್. ಪರ್ಸೆಂಟೇಜ್ ಕೊಡಕತ್ತಾರ, ಝೀರೋ, ಯಾರು 100% ಇಂಟ್ರೋವರ್ಟ್ ಇರಲ್ಲ, ಯಾರು 100% ಎಕ್ಸ್ಟ್ರೋವರ್ಟ್ ಇರಲ್ಲ. ಅಂಡ್ ಲಾಟ್ ಆಫ್ ಸ್ಟಡೀಸ್ ನಾ ಏನ್ ಓದಿನಿ, ಓಷನ್ ಸೈಕಾಲಜಿಸ್ಟ್ ಓಷನ್ ಜಾಸ್ತಿ ಯೂಸ್ ಮಾಡ್ತಾರಂತ ಇದು ಮಾಡಿನಿ. ಬಟ್ ಎಂ ಬಿ ಟಿ ಐ ಯಾಕೆ ಪಾಪ್ಯುಲರ್ ಐತೆ ಅಂದ್ರೆ, ಲೇಬಲ್ ಕೊಟ್ಬಿಡ್ತೈತಿ ಅಂಡ್ ಮಸ್ತ್ ಹ್ಯೂಮನ್ಸ್ ಲೈಕ್ ಲೇಬಲ್ಸ್. ಐಡೆಂಟಿಟಿ ಇದ್ದಂಗೆ ಆಗ್ಬಿಡ್ತೈತೆ ಅವ್ರಿಗೆ, ಏನ ಐ ಎನ್ ಟಿ ಪಿ. ಲೈಕ್ ಯು ಮೀನ್ ಅದ ಸೈಂಟಿಫಿಕ್ ಆಗಿ ಲೈಕ್ ಸೈಕಾಲಜಿಸ್ಟ್ ಅದು ಓಷನ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಲೈಕ್ ಸೈಕಾಲಜಿಸ್ಟ್ ಪ್ರಿಫರ್ ಓಷನ್. ಅದೇ ಓಷನ್ ಅಂತಾನ, ಲೈಕ್ 5 big traits which includes like first O ಅಂದ್ರೆ openness, that defines like curiosity, like how creative the person is, ಇದೆಲ್ಲ. ಓಪನ್ ಟು ಐಡಿಯಾಸ್. ಈಗ ನಾವು ಹೊಸ ಏನಾರ ಐಡಿಯಾ ಅಂದ್ರೆ ನೀವು ರೆಜಿಸ್ಟ್ ಮಾಡಂಗಿಲ್ಲ, ಓ ಇರ್ಬೋದಪ್ಪ ಅಂತ ಕನ್ಸಿಡರ್ ಮಾಡೋದು ಓಪನ್ನೆಸ್. ಇರಬಹುದು ಅಂತ. Yes. Consciousness, not consciousness, consciousness, and which includes like organized, being organized, responsible, ಸೆಲ್ಫ್ ಡಿಸಿಪ್ಲಿನ್, ಆ ತರ ಲೈಕ್ ಇದು ಹಿಂಗೆ ಮಾಡ್ಬೇಕು, ಪ್ರಾಪರ್ ಪ್ಲಾನ್. ಅದೇ ರೂಲ್ಸ್ ಯಾರು ಬ್ರೇಕ್ ಮಾಡ್ತಾರ ಅವ್ರದ್ದು ಲೋ ಕಾನ್ಶಿಯಸ್ನೆಸ್ ಇರ್ತೈತಿ, ರೂಲ್ಸ್ ಯಾರು ಒಬೇ ಮಾಡ್ತಾರ ಅವ್ರು ಜಾಸ್ತಿ ಇರ್ತೈತಿ. ಪೇಪರ್ ಐತಿ, ಆಕ್ಚುಲ್ ರಿಸರ್ಚ್ ಪೇಪರ್ ಐತಿ ಅದ್ರ ಮ್ಯಾಗ. ಆಬ್ವಿಯಸ್ಲಿ ಎಲ್ಲ ರೂಲ್ಸ್ ಸೇವ್ ಮಾಡೋರು ಸೋಷಿಯಲಿ ಪ್ರಿಫರೇಬಲ್ ಇರ್ತಾರ, ಸೋಷಿಯಲಿ ದಿ ಡೋಂಟ್ ಬ್ರೇಕ್ ಲಾಸ್. ಡಾಕ್ಟರ್ಸ್ ಅಡ್ವೈಸ್ ತಗೋತಾರ. ಈಗ ನನಗೆ ಏನಾರ ಸಜೆಸ್ಟ್ ಮಾಡಿದಪ್ಪ ಮೆಡಿಕಲಿ, ನಾ ಅದನ್ನ ಅಡ್ವೈಸ್ ತಗೊಳಿಲ್ಲ ಅಂದ್ರೆ, ಸೊ ಇಟ್ ಮೈಟ್ ಎಫೆಕ್ಟ್ ಮೈ ಲೈಫ್ ಸ್ಪ್ಯಾನ್ ಲಾಂಗ್ ಟರ್ಮ್. ನೆಕ್ಸ್ಟ್ ಕಂಟಿನ್ಯೂಯಿಂಗ್ ವಿತ್ ದಟ್, ಈ ಅಂದ್ರೆ ಎಕ್ಸ್ಟ್ರಾ ವರ್ಜನ್, ಅದೇ ಎನರ್ಜಿ, ಲೈಕ್ ಸೋಷಿಯಲ್ ಎನರ್ಜಿ, sociability ಮತ್ತು assertiveness, energy, like energy and all it counts, like physical energy and all. Then A ಬಂದು agreeableness, how well you agree to a point or come into one conclusion, that agreeing someone like companion ಆಗಿರ್ಬೋದು, having trust in a person, ಇದೆಲ್ಲ ಬರುತ್ತೆ agreeableness. Then coming to last one, that is neuroticism, which includes tendency to experience negative emotions, because ಇವಾಗ ನಾವು ಒಂದೇ ಪಾಸಿಟಿವ್ ಎಮೋಷನ್ಸ್ ಒಂದೇ we can't apply.
there are 16 ಪರ್ಸನಾಲಿಟಿ ಒಳಗೆ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಅದು ನ್ಯೂರೋಟಿಸಮ್ ತಗೊಂಡೇ ಇಲ್ಲ. ನೆಗೆಟಿವ್ ಎಮೋಷನ್ಸ್ ಇಟ್ ಹ್ಯಾಸನ್ ಟೇಕನ್ ಇಂಟು ಅಕೌಂಟ್. ಅದಕ್ಕೆ ಸೈಕಾಲಜಿಸ್ಟ್ ಅದನ್ನ ಜಾಸ್ತಿ ಇದು ಮಾಡಂಗಿಲ್ಲ. ನ್ಯೂರೋಟಿಸಮ್ ಅಂದ್ರೆ ಪ್ರೋನ್ ಟು ನೆಗೆಟಿವ್ ಇಮೋಷನ್ಸ್. ಎಕ್ಸಾಂಪಲ್ ಐ ಆಮ್ ವೆರಿ ನ್ಯೂರೋಟಿಕ್ ಪರ್ಸನ್. ನಾನು ನ್ಯೂರೋಟಿಕ್ ಅದೀನಿ, ನಾ ಹೈ ಸ್ಕೋರ್ ಮಾಡ್ತೀನಿ ಅಂದ್ರೆ ನನಗಿಂದ್ರೆ ಸ್ವಲ್ಪ ಇಮೋಷನ್ಸ್ ಬಂದ್ರೆ ಒಂದು ಸ್ವಲ್ಪ ಜಾಸ್ತಿ ನೆಗೆಟಿವ್ ಆಗ್ತೀನಿ. ನಾನು ಐ ಆಮ್ ಪ್ರೋನ್ ಟು ನೆಗೆಟಿವ್ ಇಮೋಷನ್ಸ್, ವಲ್ನರೇಬಲ್ ಅದೀನಿ ನಾನು ಸ್ವಲ್ಪ. ಸೊ ಬಿಗ್ಗೆಸ್ಟ್ ನೀ ಅಡ್ವಾಂಟೇಜ್ ಆಫ್ ಓಷಿಯನ್ ಅಂದ್ರೆ ಇಟ್ ಟೇಕ್ಸ್ ನೆಗೆಟಿವ್ ಎಮೋಷನ್ಸ್ ಇಂಟು ಅಕೌಂಟ್ ವಿಚ್ ಇಸ್ ಮಿಸ್ಸಿಂಗ್ ಇನ್ MBTI. MBTI, yes. ಸೈಕೋಪ್ಯಾಥ್ಸ್ ಅವ್ರದ್ದು ಐಲ್ ಜಸ್ಟ್ ಪುಲ್ ಅಪ್ ಡೇಟಾ, ಯು ಕ್ಯಾನ್ ಎಕ್ಸ್ಪಾಂಡ್. ಅಲ್ಲಿ ತನ ನೀನು ಏನಾದ್ರು ಹೇಳಿದ್ರೆ ಹೇಳ್ಬೋದು. ನಾ ಸೈಕೋಪ್ಯಾಥ್ಸ್ ಪರ್ಸನಾಲಿಟಿ ಟೈಪ್ಸ್ ಟ್ರೈ ಮಾಡ್ತೀನಿ ಪುಲ್ ಅಪ್ ಮಾಡಿ. Like ಅದೇ ಇವಾಗ ಹೇಳಿದಲ್ಲ, like it is more of MBTI is more of scientific and ocean is then 5 big traits ಅದಾವ. This is more of psychological. ಅದಕ್ಕೆ ಹೇಳಕ್ like ಈ one person if he is like some fitting into some personality ಅಂತ ಅನ್ಕೋ, over time does it change or does it have any age? ಅಂದ್ರೆ ಇವಾಗ್ಲೇ like personality test ತಗೋಬೇಕು ಆ ತರ ಏನಾದ್ರು ಆಯ್ತು? ಮನುಷ್ಯ ಇವಾಲ್ವ್ ಆಗ್ತಿರ್ತಾನೆ. ನ್ಯೂರೋಪ್ಲಾಸ್ಟಿಸಿಟಿ ಹಿಟ್ ಆದ್ರೆ ಮನುಷ್ಯ ಇವಾಲ್ವ್ ಆಗಂಗಿಲ್ಲ. ಐ ಥಿಂಕ್ ಆಫ್ಟರ್ 18+ ಇಸ್ ಅ ಗುಡ್ that is adulthood. ಸೈಕೋಪ್ಯಾಥ್ಸ್ ಲೋ ಅಗ್ರಿಯಬಲ್ನೆಸ್ ಇರ್ತೈತಿ. ಆಬ್ವಿಯಸ್ಲಿ ಲಿಟಲ್ ಎಂಪತಿ, ಅವ್ರ ಎಂಪತಿನೇ ಇರಲ್ಲ, ಮ್ಯಾನಿಪುಲೇಟಿವ್ ಕೆಲಸ. ಆಬ್ವಿಯಸ್ಲಿ ಇನ್ನೊಂದು ಯಾವ್ದು ಲೋ ಇರ್ತೈತಿ ಅವ್ರದ್ದು? ಕಾನ್ಶಿಯಸ್ನೆಸ್, ಆತ್ಮಸಾಕ್ಷಿನೇ ಇರಲ್ಲ ಅವ್ರಿಗೆ, ಕಡಿಮೆ ಇರ್ತೈತೆ ಅದನ್ನು. ಹೈ ಎಕ್ಸ್ಟ್ರೋವರ್ಜನ್ ಇದು ಒಂದ್ ಸ್ವಲ್ಪ ರೇರ್. ಯಾಕಂದ್ರೆ ಚಾಮಿಂಗ್ ಇರ್ತಾರೆ. ನೀ ಲಾಟ್ ಆಫ್ ಸೈಕೋಪ್ಯಾಥ್ಸ್ ಬಗ್ಗೆ ಓದಿರ್ಬೋದು. ನೀ ಟೆಡ್ ಬಂಡಿ ಗೊತ್ತಿರ್ಬೋದು, ಅವ್ನು ಬಾರಿ ಸ್ಮಾರ್ಟ್ ಅದಾನೆ. ಯು ಕ್ಯಾನ್ ಜಸ್ಟ್ ಗೂಗಲ್ ಟೆಡ್ ಬಂಡಿ. ಈಸ್ ವೆರಿ ಅಟ್ರಾಕ್ಟಿವ್ ಅಂಡ್ ಸೋಷಿಯಲಿ ಅಸರ್ಟಿವ್ ಇರ್ತಾರ. ಅಂದ್ರೆ ಮಂದಿಗೆ ದೇ ಕ್ಯಾನ್ ಕಮಾಂಡ್ ಇಂಥದ್ದು ಕೊಡೋದು. Openness, there is no studies showing any relation between openness. ಇನ್ನೊಂದು ಪಾಯಿಂಟ್ ಬಂತು, ಲೈಕ್ ಪರ್ಸನಾಲಿಟಿ ಒಳಗ ಲೈಕ್ ಇನ್ ರಿಲೇಶನ್ಶಿಪ್ಸ್ ಡಸ್ ಇಟ್ ಪ್ರೆಡಿಕ್ಟ್ ಲಾಯಲ್ಟಿ, ಚೀಟಿಂಗ್ ಇವೆಲ್ಲ ಏನ್ ಪ್ರೆಡಿಕ್ಟ್ ಮಾಡ್ಬೋದೇನೋ? ಆರ್ ದೇರ್ ಎನಿ ಸಮ್ ಡೇಟಾ ಆರ್ yes no? ನನ್ನ ಪರ್ಸನಲ್ ಟೇಕ್ ಐತಿದ್ರಾಗ, a person who is high on openness, he is ready to explore. ಸೊ ಎಕ್ಸ್ಪ್ಲೋರೇಷನ್ ಈಸ್ ಅಂದ್ರೆ ನಾವೆಲ್ಟಿ ಚೇಸ್ ಮಾಡೋ ಟೆಂಡೆನ್ಸಿ ಅವ್ರೊಳಗೆ ಜಾಸ್ತಿ ಇರ್ತೈತಿ. ಅಂಡ್ ಮೇ ಬಿ ಮಲ್ಟಿಪಲ್ ಪಾರ್ಟ್ನರ್ಸ್ ಓಪನ್ ಇರ್ತಾರಲ್ಲ, ಅವ್ರು ಓಪನ್ ಟು ಎಕ್ಸ್ಪೀರಿಯನ್ಸ್. ದೇ ಮೈಟ್ ಟೆಂಡ್ ಟು, ಐ ಆಮ್ ನಾಟ್ ಶೋರ್. ಡೇಟಾ ಏನೇನು ಐತೆ ಅಂದ್ರೆ ನಾನು ಪುಲ್ ಅಪ್ ಮಾಡ್ತೀನಿ. Does it predict that the person is loyal or he is cheating? ನೋ. ಯಾವ ಪರ್ಸನಾಲಿಟಿ ಟೆಸ್ಟ್ ನಿಂದ ಹಿಂಗ್ ಸ್ಪೆಸಿಫಿಕ್ ಡೀಟೇಲ್ಸ್ ನ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಇಟ್ ವಿಲ್ ಜಸ್ಟ್ ಗಿವ್ ಯು ಬ್ರಾಡ್ ಡೀಟೇಲ್ಸ್. ಬಟ್ ವಾಟ್ ಐ ಪರ್ಸನಲಿ ಬಿಲೀವ್, obviously a person who has scored high on openness, they might go exploring. They might, and it's a big idu. Yeah. What about like red flags? No, I don't think so. ಈ ಪರ್ಸನಾಲಿಟಿ ರೆಡ್ ಫ್ಲಾಗ್ ಅದರ ಅಂತ ಹಿಂಗಿಲ್ಲ. ಬಟ್ ಯು ಶುಡ್ ಲುಕ್ ಔಟ್ ಫಾರ್ ಲೋ ಅಗ್ರಿಯಬಲ್ನೆಸ್ ಇದ್ದವರು, ಲೋ ಕಾನ್ಶಿಯಸ್ನೆಸ್ ಇದ್ದವರಿಂದ ಒಂದು ಸ್ವಲ್ಪ ಹುಷಾರ್ ಇರ್ಬೇಕು. ಯಾಕಂದ್ರೆ ರೆಡ್ ಫ್ಲಾಗ್ಸ್ ಇನ್ ದಟ್ ಸೆನ್ಸ್ ಯು ಶುಡ್ ಲುಕ್ ಔಟ್ ಫಾರ್ ಲೋ ಕಾನ್ಶಿಯಸ್ನೆಸ್, ಕಡಿಮೆ ಆತ್ಮಸಾಕ್ಷಿ ಇರೋರು, ಕಡಿಮೆ ಅಗ್ರಿಯಬಲ್ನೆಸ್ ಇದ್ದವರು. ಯು ಶುಡ್ ಬಿ ಅವೇರ್ ಆಫ್ ದೆಮ್ ಅಷ್ಟೇ. ಕರಿಯರ್ಸ್ ಬಗ್ಗೆ ಮಾತಾಡೋಣ. ಈಗ ಆಬ್ವಿಯಸ್ಲಿ ನಾ ENTP ಇದೀನಿ. ಸೊ ನಾ ENTP ಎಕ್ಸಾಂಪಲ್ ಕೊಡ್ತೀನಿ. ENTP ಯಾಕೆ ಕರಿಯರ್ ಒಳಗೆ ಎಕ್ಸೆಲ್ ಆಗ್ತಾರ? ಸೊ ನಮ್ದು ನಿಕ್ನೇಮ್ ಏನಪ್ಪಾ? ನಮ್ದು ಡಿಬೇಟರ್ಸ್. ಇನ್ನೊಂದು ಡಿಸ್ಕ್ಲೇಮರ್, ಎಲ್ಲಾ ಪರ್ಸನಾಲಿಟಿ ಟೈಪ್ ಡಿಫ್ರೆಂಟ್ ಕರಿಯರ್ಸ್ ಒಳಗೆ ಇರಬಹುದು. ಬಟ್ ಜನರಲಿ ದೇ ಟೆಂಡ್ ಟು ಬಿ, ಅಂದ್ರೆ ರಿಪ್ರೆಸೆಂಟೇಷನ್ ಜಾಸ್ತಿ ಇರ್ತೈತೆ ಕೆಲವು ಫೀಲ್ಡ್ಸ್ ಒಳಗೆ. ENTP ಕರಿಯರ್ಸ್ ಡಿಬೇಟರ್ಸ್, ಡೇಟಾ ಸೈಂಟಿಸ್ಟ್ ನೋಡ್ದ, IT ಬಂದ್ಬಿಡುತ್ತೆ ಫಸ್ಟ್ ಸ್ಟಾರ್ಟಿಂಗ್. ನಿನಗೂ ಗೊತ್ತೈತೆ, ಐ ಮೀನ್ ಟು IT ಅಂತೇಳಿ. ಬಿಸ್ನೆಸ್ ಒಳಗ ಆಂಟ್ರಪ್ರನರ್, ಬಿಸ್ನೆಸ್ ಸ್ಟ್ರಾಟಜಿಸ್ಟ್, ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್. ಕಮ್ಯುನಿಕೇಶನ್ ಒಳಗ ಗೆಸ್ ವಾಟ್? ಫಸ್ಟ್ ಏನೈತಿ? ಪಾಡ್ಕಾಸ್ಟ್ ಹೋಸ್ಟ್, ಜರ್ನಲಿಸ್ಟ್, ಆಥರ್, ಪಬ್ಲಿಕ್ ಸ್ಪೀಕರ್, ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್. ಲಾ ಅಂಡ್ ಪಾಲಿಟಿಕ್ಸ್ ಒಳಗ ಆಬ್ವಿಯಸ್ಲಿ ಡಿಬೇಟರ್ಸ್ ಅಂದ್ರೆ ಲಾಯರ್ಸ್ ಆಬ್ವಿಯಸ್ಲಿ ಇದೇ ಇರ್ತಾರೆ. ಸೈನ್ಸ್ ಅಂಡ್ ಅಕಾಡೆಮಿಯಾ, ಐ ಎ ಪ್ರೊಫೆಸರ್, ರೈಟ್? ಐ ಎ ಟೀಚರ್. ಸೊ ಯೂನಿವರ್ಸಿಟಿ ಪ್ರೊಫೆಸರ್, ರಿಸರ್ಚ್ ಸೈಂಟಿಸ್ಟ್, ಮ್ಯಾಥಮೆಟಿಷಿಯನ್ಸ್ ಇರ್ತಾರೆ. ಕ್ರಿಯೇಟಿವ್ ಫೀಲ್ಡ್ಸ್ ಒಳಗ ಫಿಲ್ಮ್ ಡೈರೆಕ್ಟರ್ಸ್, ಗೇಮ್ ಡಿಸೈನರ್ಸ್, ಕ್ರಿಯೇಟಿವ್ ಡಿಸೈನರ್ಸ್ ಇರ್ತಾರೆ. There will be some exceptions. ಈಗ ನೋಡ, ನರ್ಸ್ ಬರ್ಲಿಲ್ಲ ಅದ್ರೊಳಗ. ಯಾಕೆ ಹೇಳ? ನರ್ಸ್ ಯಾಕೆ ಬರ್ಲಿಲ್ಲ ಅಂದ್ರ ಅವರು ಎಫ್ ಇರ್ಬೇಕಲ್ಲ, ಫೀಲಿಂಗ್ ಇರ್ಬೇಕು. ನಾವು ಥಿಂಕ್ ಮಾಡ್ತೀವಿ. ನೀನ್ ಇಫ್ ಯು ನರ್ಸ್ ಬರ್ಲಿಲ್ಲ, ಡಾಕ್ಟರ್ ಬರ್ಲಿಲ್ಲ ಅದ್ರೊಳಗ. ಹಂಗಂತ ಡಾಕ್ಟರ್ ಆಗ್ಬೇಕಂತ ಏನಿಲ್ಲ. ಬಟ್ ರಿಪ್ರೆಸೆಂಟೇಷನ್ ಎಲ್ಲಿ ಜಾಸ್ತಿ ಇರುತ್ತೆ? ನಮ್ಮ ಪಾರ್ಟ್ನರ್ಸ್ ಅಂತ ಕಂಪ್ಯಾಟಿಬಿಲಿಟಿ. ಕಂಪ್ಯಾಟಿಬಿಲಿಟಿ ಅದ್ರ ಬಗ್ಗೆ ಮಾತಾಡಬಹುದು. ಲೈಕ್ ವಿ ಕ್ಯಾನ್ ಎಕ್ಸ್ಪ್ಯಾಂಡ್. ಅಗೇನ್ ನಾ 16 ಎಲ್ಲ ಹೇಳಕ್ಕಾಗಲ್ಲ. ನಾನು ನಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ಬೇಕಾಗುತ್ತೆ. ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್, ಅವ್ರು ನೀವು ಯು ಕ್ಯಾನ್ 16 ಪರ್ಸೆಂಟ್ ಒಳಗೆ ಚೆಕ್ ಮಾಡಬಹುದು. ಅದ್ರೊಳಗೆ ಆಪ್ಷನ್ ಐತೆ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್. ಅಥವಾ ನಿಮ್ಮ ಓನ್ ರಿಸರ್ಚ್ ಮಾಡಬಹುದು. ನೋಡ, ENTP ಆಬ್ವಿಯಸ್ಲಿ ನಾವು ಡಿಬೇಟರ್ಸ್ ಇರ್ತೀವಿ ಅಂದ್ರೆ ನಮ್ಗೆ ಎಂತ ವೈಫ್ ಬೇಕಂದ್ರೆ ಇಂಟೆಲಿಜೆಂಟ್ ಅಂಡ್ ಕ್ಯೂರಿಯಸ್ ಇರ್ಬೇಕಂತ. ಸಮನ್ ಹೂ ಕ್ಯಾನ್ ಚಾಲೆಂಜ್, ನನ್ನ ಐಡಿಯಾಸ್ ಚಾಲೆಂಜ್ ಮಾಡಕ್ಕೆ ಇರಬೇಕು. ಹೂ ಕ್ಯಾನ್ ಟೇಕ್ ವಿದೌಟ್ ಪರ್ಸನಲಿ ತಗೊಲಾರ್ದಾನೆ, ಅಂದ್ರೆ ಪರ್ಸನಲ್ ಆಗ್ಲಾರ್ದಾನೆ ಡಿಬೇಟ್ಸ್ ಮಾಡಬೇಕು. ನಮ್ದು ಇಂಡಿಪೆಂಡೆಂಟ್ ಇರ್ಬೇಕು, ಅದರ್ ದನ್ ಕ್ಲಿಂಗಿನೆಸ್. ಐ ಡಿಸ್ಅಗ್ರಿ ಆನ್ ದಿಸ್. ಐ ಲೈಕ್ ಬೀಯಿಂಗ್ ಕ್ಲಿಂಗಿ. ಆ ಪಾರ್ಟ್ನರ್ ಹೂ ಕಮ್ಯುನಿಕೇಟ್ಸ್ ಓಪನ್ಲಿ. ಮಿಕ್ಸ್ಡ್ ಸಿಗ್ನಲ್ಸ್ ಎಲ್ಲ ಬೇಡ, ಓಪನ್ ಇರಬೇಕು. ಕಂಪ್ಯಾಟಿಬಿಲಿಟಿ, ನಮ್ಮಂತವ್ರು ಕೂಡ ಯಾರ್ಯಾರು ಕಂಪ್ಯಾಟಿಬಿಲಿಟಿ ಆಗ್ತಾರ ಅಂದ್ರೆ ಆಫನ್ INFJ, INTJ.
INTJ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. INTJ is one the most rarest personality type. Examples, Okay. Jeff Bezos, Amazon the CEO. Yes. According to sources, he's an INTJ. ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಒಂದಿಷ್ಟು ಎರಡು ಎಕ್ಸಾಂಪಲ್ ತಗೋತೀನಿ. Example, ಅದೊಂದು ಡಾಕ್ಟರ್ ರಾಜ್ಕುಮಾರ್ ಎರಡು ಇರ್ಬೋದು. Either he can be an ISFJ and INFJ. And, Okay. ಉಪೇಂದ್ರ obviously same type, ENTP. Kicha Sudeep, ESTP, sensing. Okay. Yash, ENTJ. Lot of Okay. ENs baratar. Rakshit Shetty, INFP or INFJ. Darshan, do you want to guess? ISTP, reserved, action-oriented, independent. Yeah. I think we can conclude. I think personality is like it is not what your life wants you to be. It's more of how you adjust and react to different situations, behave. ಅಂದ್ರೆ be aware of You your can't personality, don't bracket yourself. ಅಂದ್ರೆ ಅದನ್ನೇ ನಿಮ್ದು ಐಡೆಂಟಿಟಿ ಮಾಡ್ಕೋಬೇಡ್ರಿ. Just identity and ಮಾಡ್ಕೋಬಾರ್ದು. be aware of Because I feel because I always say change is constant ಅಂತ. ಈಗ ಯಾರಿಗೂ ಇದನ್ನ ಹಿಂಗಿರ್ತೀನಿ like you can't say ಅಲ್ಲ. change is constant. Oxymoron ಅದು. Oxymoron ಅಂದ್ರೆ two opposing ideas, change and constant. Nice one. ಅದೇ but it has some sense ಅಂತ ಹೇಳಿ ನನಗೆ ಇದು ಬಹಳ ದೊಡ್ಡ ಫೀಲ್ಡ್ ಆಗುತ್ತೆ. We can't squeeze everything into a small video. ಬಹಳ ದೊಡ್ಡ ಫೀಲ್ಡ್ ಅದ ಇದು. Maybe if people want, they can comment. So ಇದ್ರ ಬಗ್ಗೆ ಜಾಸ್ತಿ ಇನ್ನೊಂದು ಎಪಿಸೋಡ್ ಮಾಡೋಣ ಅಂದ್ರೆ if they want. I think ಮುಂದೆ ಇದಕ್ಕೆ I can see there is in fact a dating website based on MBTI. ನಿನ್ ಪರ್ಸನಾಲಿಟಿ ಇದ್ರ ಮ್ಯಾಗ ನೀನ್ ಡೇಟ್ ಮಾಡಬಹುದು. ಅಂತಾವ್ ಈಗ ಮಾರ್ಕೆಟ್ ಒಳಗೆ ಬಂದಾವ ಡೇಟಿಂಗ್ ವೆಬ್ಸೈಟ್ಸ್. ಬೆಟರ್ ದೆನ್ ಟಿಂಡರ್ ಅಂಡ್ ಹಿಂಜ್ ಅಂತ ಅನ್ಬೋದು. ಯಾಕಂದ್ರೆ ನಿಮ್ಗೆ ಇಲ್ಲಿ ಪರ್ಸನಾಲಿಟಿ ಮ್ಯಾಗ ಅಷ್ಟೇ ಅಟ್ರಾಕ್ಷನ್ ಆಗುತ್ತೆ. ನಿಮ್ದು ಫಿಸಿಕ್ ನ ತೆಗೆದ್ಬಿಡ್ತೈತೆ ಅದು. Yeah, so that's it. It was fun talking to you. Yeah. Thank you. Yeah, it was nice. Same. Yeah, thank you. Okay then. See you, bro. Yeah, bye-bye.